Hi guys, this is Ammu, this is Varsha, Hamza, and that is your all favorite Fatima. I'm with you here Yeah, for just a single day. yeah, same. Then ivattu actually ಒಂದು company visit ಇದೆ. So we are all here. Say hi guys. Yeah. ಯಾವ ಕಂಪನಿ ಎಲ್ಲಿರೋದು ಅನ್ನೋದೆಲ್ಲ ಮುಂದೆ ವ್ಲಾಗ್ಸ್ ಹೋಗ್ತಾ ಹೇಳ್ತೀವಿ. ಗೈಸ್ ಫಾತಿಮಾ ಏನು ಓದ್ತಿರೋದು ಅವಳು? ಅದೇ ಸಬ್ಜೆಕ್ಟ್ ಅನಾಟಮಿ ಓದ್ತಿದ್ದಾಳೆ. ಬಸ್ಸಲ್ಲಿ ಕೂತ್ಕೊಂಡು ಅನಾಟಮಿ ಓದ್ತಿರೋ ಹುಡುಗಿ. ದಿಸ್ ಈಸ್ ಫಾತಿಮಾ. ನೆಕ್ಸ್ಟ್ ಇವಳು ಫಾರ್ಮಸಿನೇ, ಬಟ್ ಇವಳು ಓದ್ತಿಲ್ಲ. ಸಿ ದ ಡಿಫ್ರೆನ್ಸ್ ಗೈಸ್. ಯಾ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ
ವಿಶೇಷವಾದ ಅಕ್ಕರೆ ನಿನ್ನಲ್ಲಿ, ನಿನಗಿಂತ ವಿಶೇಷವಾದ ಅಚ್ಚರಿ ಇನ್ನೆಲ್ಲಿ. ಈಗ ನೀನು ಎಲ್ಲಿಯೇ ಹೋದರು ನಾನು ಹಾಜರು ಬೆನ್ನಲ್ಲಿ. ದೂರ ಇದ್ದಾಗಲೇ ನನ್ನ ನಂಟು ಹೆಚ್ಚಾಗಿದೆ, ಈಗಂತೂ ಹುಚ್ಚಾಗಿದೆ. ಓಹೋ ನಿನಗೆಂದೇ ವಿಶೇಷವಾದ ಮೋಹವು ನನ್ನಲ್ಲಿ, ನಿನಗಿಂತ ವಿಶೇಷವಾದ ಜೀವವು ಇನ್ನೆಲ್ಲಿ. ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ, ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ. ಹುಳಿಯಿದ್ದರೆ ಉಪ್ಪಿನಕಾಯಿ, ಸಿಹಿಯಾಗಿದ್ದರೆ ಸೀಕರಣೆ, ಕೊಯ್ದಿಟ್ಟ ಮೆಣಸಿನಕಾಯಿ, ಸಿಡಿ ಸಿಡಿ ಎಂದರೆ ಒಗ್ಗರಣೆ. ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ, ಒಂದೇ ಹಣ್ಣಲ್ಲಿ ಬಗೆ ಬಗೆ ರೀತಿ ಇಟ್ಟನು ಯಾಕೆ ಭಗವಂತ. ಇಲ್ಲಿಯೇ ಜೋತು ಬೀಳಬೇಕು ತಾನು ಮೆಚ್ಚೋ ಹಣ್ಣಿಗೆ, ಒಳಕೆ ಜೋಡಿ ಆಗಬೇಕು ಅರಳು ಕಲ್ಲಿಗೆ. ಹಣ್ಣು ಕಂಡ ಕೂಡಲೇನೆ ಆಯಿತು ಕೆನ್ನೆ ಕೆಂಪಾಗೆ, ಕೆಂದಾವರೆ ಆಯಿತಲ್ಲ ಅರಳು ಮಲ್ಲಿಗೆ. ನೋಡು ಮೀಸೆ ಅಯ್ಯೋ ಕೂಸೆ, ಅಯ್ಯೋ ನನಗೆ ಹಳ್ಳಿಯಲ್ಲಿರುವವ ಬೇಡಪ್ಪ. ಜಂಭದ ಕೋಳಿ ಕೊಬ್ಬಿದ ಗೂಳಿ, ಇವನಂತೂನು ಬುಸು ಬುಸು ಎನ್ನುವನಾಗಪ್ಪ. ರಾಮಾನಂತ ಬರಬೇಕಂತ ಹುಡುಗಿ 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 ಕರೆಯಲಿ ಆದಾಳಂತೆ ನೋಡು ಹುಡುಗಿ, ನಡು ಬಳುಕುವ ಬೆಳಿತರೆ ಹಳೆ ಹುಡುಗಿ. ಭೀಮಾನಂತ ಬರಬೇಕಂತ ಕೊರಗಿ 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 ಸಿಗದಲೆ ಬಿದ್ದಾಡಂತೆ ಮದುವೆ ದಿನವೇ ನಾವು ಬದು ಹಸೆ ಮಳೆಯಲ್ಲಿ ತಲೆ ತಿರುಗಿ. ಯಾಕೋ ಮೂತಿ ಸೊಟ್ಟ ಯಾರೋ ಬೆತ್ತಂ ಭಟ್ಟ, ಅಯ್ಯೋ ಇವನ್ಯಾರಪ್ಪ ಪೌಡರ್ ಮೆತ್ತಿದ ಬಿಳಿದಿರಳೆ. ಛ ಛ ಚೂರಿ ಚಿಕ್ಕ ಛ ಛ ರೌಡಿ ರಂಗ ಛ ಛ ವೀರಕೇಸರಿ ರಾಜ್ಕುಮಾರನ ಕರೆತರಲೆ. ಶ್ರಾವಣ ಕಳೆಯುತ್ತ ಬಂದಿತು ಬಿಣಿಯೇ ಹಣ್ಣನು ಎಂದಿಗೆ ಆರಿಸುವೆ, ಓಲಗ ಬಾರಿಸಿ ಬಳಗವ ಸೇರಿಸಿ ಪಾಯಸದೂಟವ ಹಾಕಿಸುವೆ. ಏನಾದರೂ ಒಪ್ಪಲಾರೆನು ಕನಸಿನೊಂದಿಗೆ ರಾಜಿಯಾಗಲು, ಎಂದೆಂದಿಗೂ ನಾ ಬಯಸುವೆ ನನ್ನದೇ ಕಥೆಗೆ ರಾಣಿಯಾಗಲು. ಮಾವಿನ ತೋಪಲಿ ಹೇ 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 ಮಾವಿನ ತೋಪಲಿ, ಓಹೋ ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ, ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ. ಒಂದೇ ಹಣ್ಣಲ್ಲಿ ಬಗೆ ಬಗೆ ರೀತಿ ಇಟ್ಟನು ಯಾಕೆ ಭಗವಂತ, ಒಂದೇ ಹಣ್ಣಲ್ಲಿ ಬಗೆ ಬಗೆ ರೀತಿ ಇಟ್ಟನು ಯಾಕೆ ಭಗವಂತ. ತತ್ತಂ 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 ತತ್ತಂ. ಿ
covering robotic process automation. ಏನಂದರೆ ಬೇಸಿಕ್ಲಿ ರೋಬೋಟ್ ಮೀನ್ಸ್ ನಾಟ್ ಅ ಟಿಪಿಕಲ್ ರೋಬೋಟ್ ವಿಚ್ ಯು ಹ್ಯಾವ್ ಸೀನ್ ಇನ್ ಮೂವೀಸ್, ಬಟ್ ಇಟ್ ಈಸ್ ಅ ಸಾಫ್ಟ್ವೇರ್, automative software. Yeah, software. For that software we are calling it as robotic process automation. So basically where we use these tools, since we all are knowing that AI is covering wide range of area in all the job market. Here what for example tell For example, robotic process automation ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? like if you want to buy a good product, so ನಾವು ಫುಲ್ ರಿಸರ್ಚ್ ಮಾಡಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಏನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಪೇಜ್ನ ನಾವು ಇದಕ್ಕೆ ಹಾಕಿದ್ರೆ ದಟ್ ಇಟ್ಸ್ ಸೆಲ್ಫ್ ಗಿವ್ ದ ಹೋಲ್ ಫಾರ್ಮೇಷನ್. ಆಲ್ಸೋ ಟೈಮ್ ಸೇವಿಂಗ್, ಜೊತೆಗೆ ಅದು ರಾಂಗ್ ಫಾರ್ಮೇಷನ್ ಇರಲ್ಲ. ಸೊ ದಟ್ಸ್ ಅ ಗುಡ್ ಪ್ಲಸ್ ಪಾಯಿಂಟ್ ಫಾರ್ ದಿಸ್. ಹಿಯರ್ ಇನ್ UiPath ದ ಮೇಜರ್ ಟೂಲ್ಸ್ ಯಾವುದು ಯೂಸ್ ಮಾಡೋದು ಅಂದರೆ UI ಸ್ಟುಡಿಯೋ ಅಂತ, ಇನ್ನೊಂದು UI ಆರ್ಕೆಸ್ಟ್ರಾ ಅಂತ. ಸೊ ಇವತ್ತು ನಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟಿದ್ದು UI ಸ್ಟುಡಿಯೋ ಮೇಲೆ. ದಟ್ಸ್ ವಾಟ್ ವಿ ಡಿಡ್. ಬೇಸಿಕಲ್ ಥಿಂಗ್ ಯಾವುದು ಅಂದರೆ ಇದೆ, ನಾವೇ ಸರ್ಚ್ ಮಾಡಿ ಅಮೆಝಾನ್ ಒತ್ತಿ ನಮ್ಗೆ ಯಾವುದೋ ಫ್ಯಾಷನ್ ಐಟಮ್ಸ್ ಆರ್ ಎನಿ ಐಟಮ್ಸ್ ನಾವೇ ಹೋಗ್ಬಿಟ್ಟು ಟೈಪ್ ಮಾಡಿ ಟಕ ಅಂತ ಸರ್ಚ್ ಮಾಡಿ ಇದೆಲ್ಲ ಕೊಡೋದು ಬಂದು ಫುಲ್ ಲೇಝಿ ಆಗೋಗಿರೋದ್ರಿಂದ, ಲೇಝಿ ಆ್ಯಂಡ್ ಆಲ್ಸೋ ಇಟ್ಸ್ ಎ ಕೈಂಡ್ ಆಫ್ ಟೈಮ್ ಕನ್ಸ್ಯೂಮಿಂಗ್ ಥಿಂಗ್. ಸೊ ವಿ ಹ್ಯಾವ್ ನೌ ಟೇಕನ್ ದಿಸ್ this path, that is UiPath. And one more example, ಇವತ್ತು what and all we have experienced ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಬಂದರು, ದೇ ಆರ್ ಫ್ರಮ್ ಲೀಗಲ್ ಅಡ್ವೈಸಿಂಗ್ ಬ್ಯಾಕ್ಗ್ರೌಂಡ್. ಅವರು ಬಂದು ಲೈಕ್ ಆರ್ಟ್ಸ್ ಪೀಪಲ್ ಯಾರು LLB ಆ ಥರ ಎಲ್ಲ ತೊಗೊಂಡಿರ್ತಾರೋ ಅವರಿಗೆ ಯಾವ ಆಪರ್ಚುನಿಟೀಸ್, ಕೆರಿಯರ್ ಆಪರ್ಚುನಿಟೀಸ್, ವೇಸ್, what is the legal topic in business. Also that it's not just if you are doing advocate, then you are supposed to go in civil and ಅದರಲ್ಲೇ ಹೋಗಿ ಮಾಡಬೇಕು ಅಂತ ಇಲ್ಲ. You corporate life ಅಲ್ಲಿ you have that particular opportunity. So you can create your career even in this. Yes. Then and another ಇನ್ನೊಬ್ರು ಬಂದಿದ್ರು facilitator. ಅವರು she is a facility management and UiPath it seems. So they are actually regions ಇರುತ್ತಂತಲ್ಲ, ಇದೊಂದು MNC ಕಂಪ್ನಿ ಆಗಿರೋದ್ರಿಂದ they will be having regions like Asia Pacific and European, US ಆ ಥರ ರೀಜನ್ಸ್ ಮಾಡ್ಕೊಂಡಿರ್ತಾರಂತೆ. And she handles the whole India as well as Asia Pacific. Yes, she is so proud of that people. We are so glad to meet them. Then she also shared her experience. She is basically from Punjab it seems, but still came to India, came to this Bangalore and working here as a, also she is married. After marriage only she started working it seems. So it's a big motivation for us, even though in struggle life of a women. Marriage is not a thing, but the fact is that her mother-in-law never allowed her to go forward. She always kept it postponing, like have marriage, once you're married, have kids, then once your kids go to school, only then will allow you. So all this she faced, and now she controls whole Asia Pacific, so that's a very big achievement. Yes. Next, coming into the next team here, we actually felt very useful and productive day today, because ಒಂದಾದ್ಮೇಲೆ ಒಂದು ಟೀಮ್ ಎಕ್ಸ್ಪ್ಲೈನ್ ಮಾಡೋಕೆ ಬಂದರು. ಲೈಕ್ ಹೋಲ್ UiPath ಯಾವ್ಯಾವ ಟೀಮ್ ಇಟ್ಕೊಂಡಿದ್ದಾರೆ ಅವರೆಲ್ಲ ಬಂದು ಟೀಮ್ ಲೀಡರ್ಸ್ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು. ದೆನ್ ಒನ್ ಸ್ಪೆಷಲ್ ಪರ್ಸನ್ ವಿ ಮೆಟ್ ಟುಡೇ ಇಸ್ he came from German to meet us, also whole people. He is actually a HR manager in
I mean, I think German region. And also some head alva, you know? Yeah. Yes, nice. He was also good, kind We to don't us. understand his language, but still his first experience in India, we could see that there Yeah. was a big hole and he Yes. was struggling to cross the road. Yeah. That was funny actually. Yeah. Since he came to India for first time, that too in first time only, we also met him. We also gave a good impression, I guess, right? Yeah, he was happy. Yeah, he was so happy. And another person, she was also HR. We got to know basically the HR things where they get into what? Universities for recruiting students. Yes, recruit Journey students from and take interviews from everyone. Like HR are the main person who basically analyze the people by their inner face or anyway. The person is that person will analyze whole person's intention, behavior and all. So we got to know some secrets of the HRs, what they observe while interviewing people. And next what next? Also how our CV gets shortlisted. Yes. HR ಗೆ reach ಕೂಡ ಆಗಲ್ಲ. Yes, and one of our friends, she asked us that why we get nervous during the situation of interview. Like that's just because less confidence on ourselves. So that he gave the idea of talking to mirror and about the company. yes, Having more and more knowledge that makes us feel more confident. yeah, like that. And we should be more confident while in interview, because even though we are not knowing the topic or subject, our confident face that make a good impression on them. If you are not knowing, if you are not knowing, also say that I'll get into that, I'll take the note of it and just work on it later, like that. And next, technical team. Yeah, this was the hands-on session we had. That's what we shared on first thing. That was UI Studio thing. And we got to know the what actually this UI part people do. This robotic automation system and all. He just explained. He gave the gist of this whole thing summary. Also we got to know that it's not just a 9 to 5 job. Yeah. It's more than that. Yeah, actually this thing we actually get into these kind of company for the first time, because we only know the company which are into corporate, like consultant or any such sales firm, or any technical firms like software companies like Microsoft, Google and all. But this is something different we heard. Yeah, it's a complete not completely, but yes, different. And also it is coping up with the present criteria or situation where we are into AI and all. Then those technical people, also we met few like 10 to 15 interns also. They were freshers as if like us. They are just graduated and came for internship for few months. They were also very... They are permanent. Is it? Yeah, no, they are permanent family of UI Path. Yeah. That also motivates us by being so generous towards kids. Like they mentored very nicely. Like even though they are in such a big positions, like I told you, They were humble. they were so humble and all. They talked very nicely, and we should also like know all those things while coming from college to corporate life. That was the next session what we observed. Before that, we had a very nice stomach full lunch. What and all you had? I had palak paneer with kabuli chana, and we had rice, we had paratha, we had pan, Yeah. and then we had
ಏನದು ರಸಗುಲ್ಲ. Jamun. Also, we got coffee, and also we got this goodies from that German guy who came. This is bag actually, UiPath's bag. There is something inside. We haven't opened yet. I'll open it later. At home I'll show. Okay. Yeah. Then we had a nice stomach full of lunch, and then which session was that? How to use ChatGPT and AI powered system. Actually, she gave us the task to we have Give a task with ChatGPT. Yeah. In a very wrong way. No, it is right only, but it has taken that in a wrong we are way. not giving it full information. Yeah. ಮಾತಾಡು. Yeah, see this girl. ಏನ್ ಮಾತಾಡಿದಿರಿ? 11 ನಿಮಿಷ ಮಾತಾಡಿದಿರಾ? ಹೇಳು. ಕಾರ್ಪೊರೇಷನ್. Bye guys. Bye ಹೇಳ್ಬಿಡು. Bye guys. She is leaving. ನೀನು ಇಲ್ಲೇ ಹೇಳಿದ್ಯಾ? ಮುಂದೆ ಹೇಳಿದ್ದಾಳಂತೆ. ಇವಳಿಗೊಂದು ಬಾಯ್ ಹೇಳಿ. Bye. ಅವ್ರೇನೇನೋ ಇನ್ಫಾರ್ಮೇಶನ್ ಹೇಳ್ತಾರಲ್ಲ ಕೇಳಿಸ್ಕೊಂಡು. Actually, she told which AI tool you use the most. So we told ChatGPT. ಅದಕ್ಕೆ ChatGPT ಯಾವಾಗಲೂ ಸರಿ ಇರುತ್ತಾ ಅನ್ನೋದಕ್ಕೆ ಕ್ವೆಶ್ಚನ್ ಮಾರ್ಕ್. ಸೊ ಶಿ ಗೇವ್ ಅಸ್ ದ ಟಾಸ್ಕ್. ಏನು ಟಾಸ್ಕ್ ಹೇಳ? 1 2 3 4 5 into 5 5 6 7 8 9. ಯಾ ಅಂದರೆ ನೀವು ಹೊಡೀರಿ ChatGPTಲಿ ಏನು ಬರುತ್ತೆ ಆನ್ಸರ್ ಮಾಡಿ. ಅದಾದ್ಮೇಲೆ ಕ್ಯಾಲ್ಕುಲೇಟ್ರಲ್ಲಿ ಹೊಡೀರಿ ಆನ್ಸರ್. ಎರಡನ್ನು ಟ್ಯಾಲಿ ಮಾಡಿ. ಆಮೇಲೆ ವಿಚ್ ಡೂ ಯು ಥಿಂಕ್ ಇಸ್ ದ ಕರೆಕ್ಟ್ ಆನ್ಸರ್? ಥಿಂಕ್ ಆಫ್ ಇಟ್ ಆ್ಯಂಡ್ ಆಬ್ವಿಯಸ್ಲಿ ಕ್ಯಾಲ್ಕುಲೇಟರ್. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಸೆಷನ್ ಬಂದು ನೆಟ್ವರ್ಕಿಂಗ್ ಇತ್ತು. ಅಂತಿ ಮೇಲೆ ಬಸ್ ತೆಗಿತಿದ್ದಾರೆ ಅಲ್ಲಿ 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 ಅಯ್ಯಯ್ಯೋ ಅಲ್ಲಿ ಅವ್ರ ಫೋಟೋ ತೆಗಿತಿರೋದು ನನ್ನ. ಯಾಕೆ ಫಾತಿಮಾ ಬಾಯ್ ಹೇಳು. ಬಾಯ್ ಬಾಯ್ ಬಾಯ್. ನಾನು ಇವರೆಲ್ಲ ಕಾರ್ಪೊರೇಷನಲ್ಲಿ ಇಳಿತಿದ್ದಾರೆ ಗೈಸ್. ಬಾಯ್ 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 ಮಾಡಿಬಿಡೆ. ಬಾಯ್ ಹೋಗು. ಬಾಯ್ ಬಾಯ್ ಹೇಳ್ಬಿಡು ಪಾಪ ನಿನ್ನ ವ್ಯೂವರ್ಸ್ಗೆ. ಬಾಯ್. ಸಿ ಯು ನೆಕ್ಸ್ಟ್ ಟೈಮ್. I have no guarantee whether you see me or not. ಹಂಗೆಲ್ಲ ಹೇಳ್ಬಾರ್ದು. Yet ನೋಡೋಣ. ದಟ್ಸ್ ದ ಸ್ಪಿರಿಟ್. I'm not that active. ಓಕೆ. ಆಮೇಲೆ ನೆಟ್ವರ್ಕಿಂಗ್ ಬಗ್ಗೆ ಹೇಳ್ತಿದ್ರು. ವಾಟ್ ಈಸ್ ನೆಟ್ವರ್ಕಿಂಗ್ ಆ್ಯಕ್ಚುಲಿ? ನಾ ಬೇಸಿಕ್ ಐಡಿಯಾ ಏನಿತ್ತು ಅಂದರೆ ನೆಟ್ವರ್ಕಿಂಗ್ ಮೀನ್ಸ್ ಓನ್ಲಿ ಕನೆಕ್ಟ್ ಆಗೋದು ಪೀಪಲಿಗೆ, ಜಸ್ಟ್ ಸಿಂಪ್ಲಿ ನೋಯಿಂಗ್ ದೆಮ್ ಅಷ್ಟೇ ಅಂತ ಅಂದ್ಕೊಂಡೆ. ಬಟ್ ದೇರ್ ಇಸ್ ಸಮಥಿಂಗ್ ಮೋರ್ ಇನ್ ನೆಟ್ವರ್ಕಿಂಗ್. ಲೈಕ್ ವಾಟ್ ಶಿ ಗೇವ್ ಎಕ್ಸಾಂಪಲ್ ಇಸ್ a hero, kind of. Like if you want to meet a hero, how do you meet first? Like you will be getting the direct opportunity to meet him? Like simply if you go to his house? No. You have to get in touch with someone who is connected with yes sir. No. So in such a way that the people who knows you should be knowing him or his assistants so that you can get help from them. So this is what the fact networking is. This is what it can help in a way.